ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಮಂಡ್ಯದಲ್ಲಿ ಎಚ್ಡಿಕೆಗೆ ರಹಸ್ಯ ಚಕ್ರವ್ಯೂಹ ಹೆಣೆದ ಆ ಜೋಡೆತ್ತುಗಳು. ಮಂಡ್ಯದ ಮೂಲೆ ಮೂಲೆಯಲ್ಲೂ ಆ ಸೀಕ್ರೆಟ್ ಕಮಾಂಡೋಸ್ ಗಸ್ತು. ಸುಮಲತಾನ ಗೆಲ್ಲಿಸೋಕೆ 40 ಜನರನ್ನ ಛೂ ಬಿಟ್ರ ಅವರಿಬ್ಬರು. ದಳಪತಿಗಳ ಕೋಟೆಯಲ್ಲೇ ಸೀಕ್ರೆಟ್ ಖೆಡ್ಡ ಹಿಂದಿದೆಯಾ ಆ ಜೋಡೆತ್ತುಗಳ ಸೇಡು. ಇದೇ ಹೊತ್ತಿನ ವಿಶೇಷ. ಸಿಎಂಗೆ ಜೋಡೆತ್ತುಗಳ ಲಾಳ. ಸದಾ ಯಶ್ ಮತ್ತು ದಚ್ಚು ಜೋಡೆತ್ತುಗಳ ವಿರುದ್ಧ ಸಮರ ಸಾರ್ತಿದ್ದ ಸಿಎಂ ಕುಮಾರಸ್ವಾಮಿಗೆ ಈಗ ಮತ್ತೊಂದು ಜೋಡೆತ್ತುಗಳು ಲಾಳ ಬಿಗಿಯೋಕೆ ಶುರುವಾಗಿವೆ. ಜೆಡಿಎಸ್ ಭದ್ರಕೋಟೆಯಲ್ಲೇ ಕುಮಾರಸ್ವಾಮಿಯನ್ನ ಮುಗಿಸೋಕೆ ಚಕ್ರವ್ಯೂಹ ರಚಿಸವ್ರೆ. ಸುಮಲತಾ ವಿರುದ್ಧವಾಗಿ 4 ಸುಮಲತರನ್ನ ನಿಲ್ಲಿಸಿ ರಣತಂತ್ರ ಹೂಡಿದ್ದ ಸಿಎಂಗೆ ಈಗ ಜೋಡೆತ್ತುಗಳು ಲಾಳ ಬಿಡಿಸಿಕೊಳ್ಳದೆ ದೊಡ್ಡ ಹರಸಾಹಸವಾಗಿದೆ. ಮಂಡ್ಯದಲ್ಲಿ ದಳಪತಿಗಳ ಸೋಲಿಗೆ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 40 ಮಂದಿಯನ್ನೇ ಜಾಂಡ ಊರಿಸಿದ್ದಾರೆ. ಹಾಗಾದ್ರೆ ಉಳಿದಿರೋ 5 ದಿನಗಳಲ್ಲಿ ಮಂಡ್ಯದಲ್ಲಿ ನಡೆಯೋದೇನು ನೋಡೋಣ ಬನ್ನಿ. ಮಂಡ್ಯದಲ್ಲಿ ಎಚ್ಡಿಕೆಗೆ ರಹಸ್ಯ ಚಕ್ರವ್ಯೂಹ ಹೆಣೆದ ಆ ಜೋಡೆತ್ತುಗಳು. ಮಂಡ್ಯದ ಮೂಲೆ ಮೂಲೆಯಲ್ಲೂ ಆ ಸೀಕ್ರೆಟ್ ಕಮಾಂಡೋಸ್ ಗಸ್ತು. ಸುಮಲತಾನ ಗೆಲ್ಲಿಸೋಕೆ 40 ಜನರನ್ನ ಛೂ ಬಿಟ್ರ ಅವರಿಬ್ಬರು. ದಳಪತಿಗಳ ಕೋಟೆಯಲ್ಲೇ ಸೀಕ್ರೆಟ್ ಖೆಡ್ಡ ಹಿಂದಿದ್ಯಾ ಆ ಜೋಡೆತ್ತುಗಳ ಸೇಡು. ಸುಮಲತಾ ಬೆನ್ನಿಗೆ ನಿಂತಿದ್ದ ಯಶ್ ಮತ್ತು ದಚ್ಚು ಅಮ್ಮನಿಗಾಗಿ ಜೋಡೆತ್ತುಗಳಂತೆ ದುಡಿತೀವಿ ಅಂತ ಪ್ರಮಾಣ ಮಾಡಿದ್ರು. ಅವರಿಬ್ರು ಹೀಗೆ ಒಂದಾಗಿದ್ದನ್ನ ನೋಡಿ ಅಭಿಮಾನಿ ವರ್ಗ ಮಾತ್ರವಲ್ಲ, ಖುದ್ದು ಸಿಎಂಎ ಶಾಕ್ ಆಗಿದ್ರು. ಈ ಇಬ್ಬರು ಜೋಡೆತ್ತುಗಳಂತೆ ಮಂಡ್ಯಕ್ಕೆ ಬಂದು ಪ್ರಚಾರ ಮಾಡಿದ್ರೆ ಎಲ್ಲಿ ಮಗನ ಗೆಲುವಿಗೆ ಅಡ್ಡಿ ಆಗುತ್ತೆ ಅಂತ ಗರಂ ಆಗಿದ್ರು. ಆ ಕೋಪದಲ್ಲೇ ದರ್ಶನ್ ಮತ್ತು ಯಶ್ನ ಸಿಎಂ ಜೋಡೆತ್ತುಗಳಲ್ಲ ಕಳ್ಳೆತ್ತುಗಳು ಅಂತ ಜರಿದಿದ್ರು. ಜೊತೆಗೆ ತಮ್ಮನ್ನ ಮತ್ತು ಡಿಕೆಶಿಯನ್ನ ನಿಜವಾದ ಜೋಡೆತ್ತುಗಳು ಅಂತಾನು ಕರ್ಕೊಂಡಿದ್ರು. ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನ್ ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ. ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ. ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಹೀಗೆ ಶುರುವಾದ ಜೋಡೆತ್ತುಗಳ ಕಥೆ ಕಳ್ಳೆತ್ತುಗಳು, ರಿಯಲ್ ಜೋಡೆತ್ತುಗಳು ಅಂತ ಈಗ ಎಲ್ಲಿಗೋ ಹೋಗಿ ಮುಟ್ಬಿಟ್ಟಿದೆ. ಒಬ್ಬರ ಮುಖ ಮತ್ತೊಬ್ಬರು ನೋಡಲಾಗದಷ್ಟು ಮನಸ್ತಾಪ ಬೆಳೆದು ಹೋಗಿದೆ. ನಿಖಿಲ್ ಕೂಡ ಒಂದೇ ಫೀಲ್ಡ್ ನಲ್ಲಿರೋರು ಅನ್ನೋದನ್ನ ಮರೆತು ಯಶ್ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡ್ಬಿಟ್ಟಿದ್ದಾರೆ. ಯಶ್ ಕೂಡ ಕೌಂಟರ್ ಕೊಡೋದನ್ನ ಮರೆತಿಲ್ಲ, ದರ್ಶನ್ಗೂ ಅಷ್ಟೇ. ಆದ್ರೆ ದಚ್ಚು ಮಾತ್ರ ಯಾವುದಕ್ಕೂ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಮೊದಲೇ ಹೇಳ್ದ ಹಾಗೆ ನಾನು ನೊಂದುಕೊಳ್ಳಲ್ಲ, ಬೇಜಾರ್ ಮಾಡ್ಕೊಳ್ಳಲ್ಲ, ಬೈಕೊಳ್ಳೋಕ್ಕೂ ಹೋಗಲ್ಲ ಅಂತ ಸೈಲೆಂಟ್ ಆಗಿ ಮಂಡ್ಯಗೆ ಬಂದಂತಹ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಮಂಡ್ಯದಲ್ಲಿ ಸಿಎಂ ವಿರುದ್ಧ ಚಕ್ರವ್ಯೂಹ ರಚಿಸಿರುವುದು ಇದೇ ಜೋಡೆತ್ತುಗಳ. ದಳಪತಿಗಳ ಕೋಟೆಯಲ್ಲಿ 40 ಮಂದಿ ಭಟರನ್ನ ನಿಲ್ಲಿಸಿರೋದು ಇವರೇನಾ? ಜೋಡೆತ್ತುಗಳು ಅಂತಿದ್ದ ಹಾಗೆ ಈಗ ಎಲ್ಲರ ಗಮನ ಸೆಳೆಯೋದು ದರ್ಶನ್ ಮತ್ತು ಯಶ್. ಅವರಿಬ್ಬರು ಅಲ್ಲದೆ ಹೋದ್ರೆ ಡಿಕೆಶಿ ಅಂಡ್ ಎಚ್ಡಿಕೆ. ಆದ್ರೆ ಮಂಡ್ಯದಲ್ಲಿ ಕುಮಾರಣ್ಣಗೆ ಖೆಡ್ಡ ತೋಡ್ತಿರೋದು, ಚಕ್ರವ್ಯೂಹ ರಚಿಸಿರೋದು ಮಾತ್ರ ಈ 2 ಜೋಡೆತ್ತುಗಳು ಅಲ್ಲ. ದಚ್ಚು ಮತ್ತು ಯಶ್ ಏನಿದ್ರು ಅಮ್ಮ ಗೆದ್ರೆ ಸಾಕು ಅಂತಿದ್ದಾರೆ. ಅವರಿಗೆ ಯಾರನ್ನ ಎದುರು ಹಾಕೊಳ್ಳೋದು ಇಷ್ಟವಿಲ್ಲ. ಸ್ನೇಹ ಅಂತ ಬಂದ್ರೆ ಸ್ನೇಹ ತೋರಿಸ್ತಾರೆ, ಆದ್ರೆ ದುಶ್ಮನ್ ಅಂತ ಕಾಲ್ ಕೆರ್ಕೊಂಡ್ ಬಂದ್ರೆ ಕೊನೆ ಗಂಟ ಅಂತ ಯಶ್ ಹೇಳ್ಬಿಟ್ಟವ್ರೆ. ನಾವು ಮಾತಾಡೋರು ಸಿನಿಮಾ ಡೈಲಾಗು, ಅವ್ರು ಮಾತಾಡೋರು ಸತ್ಯ ಹರಿಶ್ಚಂದ್ರ ಸುಳ್ಳುಗಳು. ನಾವು ಮನಸ್ಸಾಕ್ಷಿ ಇಟ್ಕೊಂಡು ಬದುಕ್ತೀವಣ. ಯಾರ ಬಗ್ಗೆ ಅವರು ದುಷ್ಮನೆ ಮಾಡಿದ್ರು ಹಂಗೆ ಮಾಡ್ತೀವಿ, ಪ್ರೀತಿ ಮಾಡಿದ್ರು ಹಂಗೆ ಮಾಡ್ತೀವಿ. ಆದ್ರೆ ಇಷ್ಟು ಬಿಟ್ಟು ಸಿಎಂ ವಿರುದ್ಧ ತಂತ್ರ, ಕುತಂತ್ರ, ವ್ಯೂಹ, ಚಕ್ರವ್ಯೂಹ ಅಂತೆಲ್ಲ ರಚಿಸೋಕೆ ಹೋಗಲ್ಲ. ಹಾಗಾದ್ರೆ ಮಂಡ್ಯದಲ್ಲಿ ದಳಪತಿಗಳಿಗೆ ಖೆಡ್ಡ ತೋಡ್ತಿರುವಂತಹ ಜೋಡೆತ್ತುಗಳು ಯಾವುದು? ಕುಮಾರಸ್ವಾಮಿನ ಮುಗಿಸೋಕೆ ಅಂತಾನೆ ದಳಪತಿಗಳ ಕೋಟೆಯಲ್ಲಿ 40 ಭಟರನ್ನ ಬಿಟ್ಟಿರೋದ್ಯಾರು? ಯಾರು ಆ ಭಟರು ಅನ್ನುವಂತಹ ಕುತೂಹಲ ನಿಮ್ಗೆ ಕಾಡ್ತಿರ್ಬೇಕಲ್ವಾ? ಹೇಳ್ತೀವಿ ಕೇಳಿ. ಮಂಡ್ಯದಲ್ಲಿ ನನ್ನ ಮುಗಿಸೋಕೆ ರೆಡಿ ಆಗವ್ರೆ ಸಿಎಂ ವಾಗ್ದಾಳಿ. ಅವರು ಇವರೇನಾ? ಯಾರು ಗೊತ್ತೇನ್ರಿ? ಸದ್ಯ ಕುಮಾರಸ್ವಾಮಿಗೆ ಚಕ್ರವ್ಯೂಹ ರೆಡಿ ಮಾಡಿರೋದು ನೀವೆಲ್ಲ ಅಂದ್ಕೊಂಡ ಹಾಗೆ ಯಶ್ ಮತ್ತು ದಚ್ಚು ಜೋಡೆತ್ತುಗಳಲ್ಲ. ಆ ಜೋಡೆತ್ತುಗಳೇ ಬೇರೆ. ಸೇಡಿಗೆ ಬಿದ್ದಿರುವಂತಹ ಆ ಜೋಡೆತ್ತುಗಳು ಹೇಗಾದ್ರೂ ಮಾಡಿ ನಿಖಿಲನ್ನ ಸೋಲಿಸೋಕೆ ಪಣ ತೊಟ್ಟವ್ರೆ. ಈ ಮೂಲಕ ದಳಪತಿಗಳಿಗೆ ಲಾಳ ಹಾಕೋಕ್ ಹೊರಟವ್ರೆ. ಅದಕ್ಕಾಗಿ ಮಂಡ್ಯದಾದ್ಯಂತ 40 ಮಂದಿ ಭಟರನ್ನ ನಿಲ್ಲಿಸಿ ಸಿಎಂ ಮತ್ತು ನಿಖಿಲ್ ಜೊತೆಗೆ ಅವರ ಸಚಿವರು, ಶಾಸಕರ ಮೇಲೆಲ್ಲ ಹದ್ದಿನ ಕಣ್ಣಿಡಿಸಿದ್ದಾರೆ. ಹಾಗಾದ್ರೆ ಯಾರವರು? ಏನವರ ಸೇಡು?
ಮೊದಲೇ ಸಿಎಂ ಕುಮಾರಸ್ವಾಮಿ ಮೊನ್ನೆಯಷ್ಟೇ ನನ್ನನ್ನ ಮಂಡ್ಯದಲ್ಲಿ ಮುಗಿಸೋಕೆ ನೋಡ್ತಿದ್ದಾರೆ, ನಿಖಿಲ್ನ ಸೋಲಿಸಿ ಈ ಮೂಲಕ ನನ್ನನ್ನ ಕೆಡವೋಕ್ ನೋಡ್ತಿದ್ದಾರೆ ಅಂತ ಗರಂ ಆಗಿದ್ರು. ಆದ್ರೆ ಯಾರದು ಅನ್ನೋದನ್ನ ಮಾತ್ರ ನೇರವಾಗಿ ಹೇಳಿರಲಿಲ್ಲ. ಆದ್ರೆ ಏನೇನ್ ಮಾಡ್ತಾರೋ ಮಾಡಿ ಮೇ 23ರ ನಂತರ ಮಾತನಾಡ್ತೀನಿ ಎಂದಿದ್ರು. ಹಾಗಾದ್ರೆ ಸಿಎಂ ಮುಗಿಸೋಕೆ ಸಂಚು ಮಾಡಿರೋದು ಆ ಜೋಡೆತ್ತುಗಳೇನಾ? ಮಂಡ್ಯ ಎಲೆಕ್ಷನ್ಗೆ ಉಳಿದಿರುವುದು ಇನ್ನು ಕೇವಲ 6 ದಿನ. ಆ 6 ದಿನದಲ್ಲೇ ಕುಮಾರಸ್ವಾಮಿಯನ್ನ ಎಲ್ಲಾ ಕಡೆಯಿಂದ ಕಟ್ಟಾಕಬೇಕಿದೆ ಅವರಿಗೆ. ಯಾವುದೇ ಕಾರಣಕ್ಕೂ ನಿಖಿಲ್ ಗೆಲುವು ಸಾಧಿಸಬಾರದು ಅಂತಿದ್ದಾರವರು. ಹಾಗಾದ್ರೆ ಮಂಡ್ಯದಾದ್ಯಂತ ಸುಮಾರು 40 ಮಂದಿಯನ್ನ ಕಳಿಸಿ ಅವರಿಂದ ಮಹಾ ಚಕ್ರವ್ಯೂಹ ರಚಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಅವರು ರಚಿಸಿರುವಂತಹ ಚಕ್ರವ್ಯೂಹ ಬಹುಶಃ ಸಿಎಂಗೆ ಭೇದಿಸುವುದು ಕಷ್ಟ ಅಂತ ಅಂದುಕೊಂಡಿದ್ದಾರೆ. ಇನ್ನು ಸಿಎಂ ಕೂಡ ಈ ಚಕ್ರವ್ಯೂಹ ಭೇದಿಸಿಯೇ ಮಗನನ್ನ ಗೆಲ್ಲಿಸಿಕೊಳ್ಬೇಕಿದೆ. ಆದ್ರೆ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಮೂಡಿದೆ. ಆ ಜೋಡೆತ್ತುಗಳ ಹಿಂದಿರುವುದು ಸುಮಲತಾನ? ಸಿಎಂ ವಿರುದ್ಧದ ರಣತಂತ್ರಕ್ಕೆ ಸುಮಲತಾನೇ ಕಾರಣನ? ಸದ್ಯ ಯಶ್ ದಚ್ಚು ಜೋಡೆತ್ತುಗಳ ಹಿಂದೆ ಸುಮಲತಾ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿಯೇ. ಇದೊಂಥರ ಅಮ್ಮ ಮಕ್ಕಳ ಸಂಬಂಧ. ಆದ್ರೆ ಆ ಜೋಡೆತ್ತುಗಳ ಹಿಂದೆಯೂ ಸುಮಲತಾನೇ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮಂಡ್ಯದಲ್ಲಿ ಹರಿದಾಡೋಕ್ ಶುರುವಾಗಿದೆ. ಸುಮಲತಾನ ಗೆಲ್ಲಿಸೋಕೆ ಆ ಜೋಡೆತ್ತುಗಳು ಕೆಲಸ ಮಾಡ್ತಿವೆಯಾ ಇಲ್ವಾ ಗೊತ್ತಿಲ್ಲ. ಆದ್ರೆ ನಿಖಿಲ್ ಸೋಲಿಸೋಕೆ ಮಾತ್ರ ಅವರಿಬ್ಬರು ಪಣ ತೊಟ್ಟಿರುವುದಂತೂ ಸತ್ಯ. ಯಾಕಂದ್ರೆ ಅವರಿಬ್ಬರಿಗೂ ಸಿಎಂ ಮೇಲೆ ಸೇಡಿದೆ. ಶತಾಯಗತಾಯ ಕುಮಾರಣ್ಣ ಮತ್ತು ಮಗ ನಿಖಿಲ್ ಸೋಲಿಸೋಕೆ ಈ ಜೋಡೆತ್ತುಗಳು ಕಂಕಣ ಬದ್ಧರಾಗಿ ನಿಂತವ್ರೆ. ಇದೇ ಕಾರಣಕ್ಕೆ ಸಿಎಂ ಹೋದಲ್ಲೆಲ್ಲ ಹದ್ದಿನ ಕಣ್ಣಿಡಲಾಗ್ತಿದೆ. ಇನ್ನು ಆ ಜೋಡೆತ್ತುಗಳು ನೇಮಿಸಿರೋ ಆ 40 ಮಂದಿ ಟೀಮ್ ಅಂತೂ ದಳಪತಿಗಳ ಸುತ್ತಮುತ್ತಾನೆ ಓಡಾಡಿಕೊಂಡವ್ರೆ. ಸಿಎಂನ ಹೆಜ್ಜೆ ಹೆಜ್ಜೆಗೂ ಕಟ್ಟಾಕೋಕಂತಾನೆ ಕಂಟ್ರೋಲ್ ರೂಮ್ ಕೂಡ ಓಪನ್ ಮಾಡಲಾಗಿದೆ. ದಳಪತಿಗಳ ಫೋನ್ ಟ್ರ್ಯಾಪ್ ಮಾಡಲಾಗ್ತಿದೆ. ಇದನ್ನೆಲ್ಲ ಮಾಡಿಸ್ತಾ ಇರೋ ಆ ಜೋಡೆತ್ತುಗಳು ಯಾರು? ಎಲ್ಲಿದೆ ನೋಡಿ ಅಸಲಿ ಸ್ಟೋರಿ. ಸಿಎಂಗೆ ಖೆಡ್ಡ ತೋಡಿರೋ ಜೋಡೆತ್ತುಗಳು ಬೇರಾರೂ ಅಲ್ಲ. ಶಾ ಮತ್ತು ಐಟಿ ಬಾಲಕೃಷ್ಣನ್ ಎಚ್ಡಿಕೆ ಸೋಲಿಸೋಕೆ ಪಣ ತೊಟ್ಟರಂತಲ್ಲ. ಎಸ್, ಇದು ನಿಜಕ್ಕೂ ಸ್ಫೋಟಕ ಸುದ್ದಿನೇ. ಇರೋ 6 ದಿನದಲ್ಲಿ ಹೇಗಾದ್ರೂ ಮಾಡಿ ಸಿಎಂಗೆ ಖೆಡ್ಡ ತೋಡಿ ನಿಖಿಲ್ ಸೋಲಿಸೋಕಂತಾನೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಹಾಗೂ ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಟೊಂಕ ಕಟ್ಟಿ ನಿಂತವರಂತೆ. ಈ ಇಬ್ಬರು ಕ್ಯಾಪ್ಟನ್ಗಳಾಗಿ ಆ 40 ಮಂದಿಯನ್ನ ಮಂಡ್ಯದಾದ್ಯಂತ ಸಿಎಂ ಮೇಲೆ ಹದ್ದಿನ ಕಣ್ಣಿಡ್ಸಿದ್ದಾರೆ. ಹಾಗಾದ್ರೆ ಈ ಇಬ್ರು ಅದ್ಯಾವ ಮಹಾ ಚಕ್ರವ್ಯೂಹ ರಚಿಸಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಮಂಡ್ಯ ಕಡೆ ಕಣ್ಣು ನೆಟ್ಟಿರೋ ಅಮಿತ್ ಶಾ ಮತ್ತು ಬಾಲಕೃಷ್ಣ ಸಿಎಂನ ಅವರದ್ದೇ ಕೋಟೆಯಲ್ಲಿ ಕಟ್ಟಿ ಹಾಕೋಕೆ ಸಂಚು ಹೂಡಿದ್ದಾರೆ. ಅದೇಗಪ್ಪ ಅಂದ್ರೆ ಮಂಡ್ಯದಲ್ಲಿ ಸದ್ದಿಲ್ಲದೆ ಐಟಿಯ ಕಂಟ್ರೋಲ್ ರೂಮ್ ತೆಗೆದಿದೆ. ಮಂಡ್ಯದ ಮೂಲೆ ಮೂಲೆಯಲ್ಲೂ ಐಟಿ ಸಂಚಾರಿ ತನಿಖಾ ದಳವನ್ನ ಸ್ಥಾಪಿಸಲಾಗಿದೆ. ಶಾ ಬಾಲಕೃಷ್ಣನ್ ಸೂಚನೆ ಮೇರೆಗೆ 40 ಮಂದಿ ಐಟಿ ಅಧಿಕಾರಿಗಳು ಆಪರೇಷನ್ ಮನಿಗೆ ಇಳಿದಿದ್ದು ಸಿಎಂ ಸಂಚರಿಸೋ ಕಡೆಯಲ್ಲೆಲ್ಲ ಕಾರಿನ ತಪಾಸಣೆ ಮಾಡಲಾಗಿದೆಯಂತೆ. ಮಂಡ್ಯದಲ್ಲಾಗ್ತಿದ್ಯಾ ದಳಪತಿಗಳ ಫೋನ್ ಟ್ರ್ಯಾಪ್? 1 ಕಿಲೋಮೀಟರ್ ದೂರದಿಂದಲೇ ನಡೀತಿದೆ ಅಬ್ಸರ್ವೇಷನ್. ಎಸ್, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಮಲತಾನ ಗೆಲ್ಲಿಸಲು ಮತ್ತೊಂದು ಕಡೆ ಸೇಡು ತೀರಿಸಿಕೊಳ್ಳಲೆಂದೇ ಜಂಟಿ ಆಪರೇಷನ್ಗೆ ಇಳಿದಿರೋ ಶಾ ಮತ್ತು ಬಾಲಕೃಷ್ಣನ್ ಕುಮಾರಸ್ವಾಮಿಯನ್ನ ಹೆಜ್ಜೆ ಹೆಜ್ಜೆಗೂ ಕಟ್ಟಿ ಹಾಕಲು ರಣತಂತ್ರಗಳನ್ನ ಹೂಡಿದ್ದಾರೆ. ದಳಪತಿಗಳನ್ನ ಟಾರ್ಗೆಟ್ ಮಾಡಿಯೇ ಸ್ಥಾಪಿಸಲಾಗಿರೋ ಐಟಿ ಕಂಟ್ರೋಲ್ ರೂಮ್ನಲ್ಲೇ ಫೋನ್ ಕದ್ದಾಲಿಕೆಯ ವ್ಯವಸ್ಥೆ ಮಾಡಲಾಗಿದೆಯಂತೆ. ಟಾರ್ಗೆಟ್ ಆಗಿರೋ ವ್ಯಕ್ತಿಗಳ ಮೊಬೈಲ್ ನಂಬರ್ ಹಾಗೂ ಅವರ ಧ್ವನಿಯನ್ನ ಫೀಡ್ ಮಾಡಿ ಹಣ ಸಾಗಾಟಕ್ಕೆ ಬ್ರೇಕ್ ಹಾಕಲು ಯತ್ನಿಸಲಾಗ್ತಿದೆಯಂತೆ. ಅಲ್ಲದೆ ದಳಪತಿಗಳು ಕಾರಿನಲ್ಲಿ ಸಂಚರಿಸುವಾಗಲೆಲ್ಲ ತಪಾಸಣೆ ಮಾಡಲಾಗಿದೆಯಂತೆ. ಇನ್ನು ಈ ಎಲ್ಲಾ ಆಪರೇಷನ್ಗಳನ್ನ ಸಮರ್ಪಕವಾಗಿ ನೋಡಿಕೊಳ್ಳಲು ಇಬ್ಬರು ಮೇಲಾಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆಯಂತೆ. ಇದೇ ಕಾರಣಕ್ಕೆ ಪಂಕಜ್ ಕುಮಾರ್ ಹಾಗೂ ಹೇಮಂತ್ ಹಿಂಗೋನಿಯಾ ಅವರಿಗೆ ಜವಾಬ್ದಾರಿ ನೀಡಲಾಗಿದ್ದು ಶಾ ಮತ್ತು ಬಾಲಕೃಷ್ಣ ಈ ಇಬ್ಬರ ಮೂಲಕ ಆಗಾಗ ಮಾಹಿತಿಯ ಅಪ್ಡೇಟ್ ಪಡಿತಾರಂತೆ. ಹೀಗೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಹಂತ ಹಂತವಾಗಿ ದಳಪತಿಗಳ ಸರ್ವನಾಶಕ್ಕೆ ಈ ಇಬ್ಬರು ಜೋಡೆತ್ತುಗಳು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಮಂಡ್ಯದಾದ್ಯಂತ ಓಡಾಡ್ತಾ ಇದೆ. ಆದ್ರೆ ಇದ್ಯಾವುದಕ್ಕೂ ಬಗ್ಗಲ್ಲ ಅಂತಿದ್ದಾರೆ ದಳವಾಯಿಗಳು. ಇದು ಜೆಡಿಎಸ್ ಕೋಟೆ ಕಣೋ, ಎಷ್ಟೇ ದಾಳಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಜನ ಕುಮಾರಸ್ವಾಮಿ ಪರ ನಿಂತವ್ರೆ ಅಂತ ಶಾ ಮತ್ತು ಬಾಲಕೃಷ್ಣನ್ ಪರ ವಾಗ್ದಾಳಿ ನಡೆಸಿದ್ದಾರೆ. 40 ಮಂದಿ ಐಟಿನಲ್ಲಿ ಆಲಿಬಾಬಾ ಮತ್ತು 40 ಮಂದಿ ಕಳ್ಳರು ಯಾರು ಅವರು ಬಂದಿದ್ದಾರೆ ಅಂತೇಳಿ ಮಂಡ್ಯಗೆ 40 ಮಂದಿ ಜೊತೆಯಲ್ಲಿ ಆಲಿಬಾಬಾ ಮತ್ತು 40 ಮಂದಿ ಕಳ್ಳರ ಕತೆ ಇದೆಯಲ್ಲ,
ಆ ಕಳ್ಳರುಗಳು ಬಂದವರು IT ರೈಡ್ ಮಾಡಲಿಕ್ಕೆ ಯಾರು ಬಂದವರು ನೋಡೋಣ ಮಾತಾಡೋಣ ಬನ್ನಿ. ಇದು ಎಲ್ಲೋ ಒಂದ್ ಕಡೆ ನಿಖಿಲ್ ಅವರ ಸೋಲಿಗೆ ರಣತಂತ್ರವನ್ನ ಹಣಿಸ್ತಿದ್ದಾರೆ ಅಂತ ಅನಿಸ್ತಾ ಅವ್ರು ಯಾವ ರಣತಂತ್ರ ಯಾವ ಚಕ್ರವ್ಯೂಹ ಮಾಡಿದ್ರು ನಿಖಿಲ್ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡ್ಯ ಜಿಲ್ಲೆಯ ಪ್ರೀತಿ ಅಭಿಮಾನ ಶಾಶ್ವತವಾಗಿ ಅಲ್ಲಿ ನಮ್ಮ ಕುಟುಂಬಕ್ಕೆ ಇರ್ತಕ್ಕಂಥದ್ದು ಏನಿದೆ, ಜನತೆಯೇ ಅಲ್ಲಿಯ ಚುನಾವಣೆಯನ್ನು ನಡೆಸ್ಕೊತಾರೆ. ಸಿಎಂ ಮೇಲೆ ಸೇಡು ತೀರಿಸಿಕೊಳ್ತಿದ್ದಾರಾ ಈ ಜೋಡೆತ್ತುಗಳು? ಆಪರೇಷನ್ ಮನಿ ಹಿಂದೆ ಅಡಗಿರೋದೆಂಥ ರಾಜಕೀಯ ಸೇಡು? ಇನ್ನು ಮಂಡ್ಯದಲ್ಲಿ ಜಿದ್ದಿಗೆ ಬಿದ್ದು ಕುಮಾರಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಸೋಲಿಸೋಕೆ ಪಣ ತೊಟ್ಟಿರೋ ಈ ಜೋಡೆತ್ತುಗಳಿಗೆ ಆ ಸೇಡೇ ಕಾರಣನ ಅನ್ನೋ ಮಾತು ರಾಜಕೀಯ ಪಡಸಾಲಿಯಲ್ಲಿ ಹರಿದಾಡ್ತಾ ಇದೆ. ಅದೊಂದು ರಾಜಕೀಯ ದ್ವೇಷಕ್ಕಾಗಿ ಈ ಇಬ್ಬರು ಕುಮಾರಸ್ವಾಮಿ ವಿರುದ್ಧ ಮಸಲತ್ತು ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಹಾಗಾದ್ರೆ ಯಾವುದು ಆ ಸೇಡು? ಅವರಿಬ್ಬರಿಗೆ ಯಾಕೆ ಸಿಎಂ ಮೇಲೆ ಈ ಪರಿ ದ್ವೇಷ? ಶಾ ಮತ್ತು ಬಾಲಕೃಷ್ಣನ್ಗೆ ಸಿಎಂ ಮೇಲೆ ಅದೆಂತ ಸೇಡು? ಅದ್ಯಾವ ರಾಜಕೀಯ ದ್ವೇಷಕ್ಕಾಗಿ ಹೀಗೆ ರಣಹದ್ದುಗಳಂತೆ ಕುಮಾರಸ್ವಾಮಿಯನ್ನ ಕಾಡ್ತಿದ್ದಾರೆ? ದಳಪತಿಗಳನ್ನ ರಾಜಕೀಯವಾಗಿ ಮುಗಿಸಲು ಅದೊಂದು ವಿಷಯನೇ ಕಾರಣನಾ? ಬಿಜೆಪಿ ಸುಮಲತಾಗೆ ಬೆಂಬಲ ಘೋಷಣೆ ಮಾಡೋಕು, ಮಂಡ್ಯ ರಣಕಣದಲ್ಲಿ ನಿಖಿಲ್ನ ಸೋಲಿಸೋಕೆ ಟೊಂಕ ಕಟ್ಟಿ ನಿಂತಿರೋದಕ್ಕೂ ಒಂದೇ ಕಾರಣ. ಅದು ಬೇರೇನೂ ಅಲ್ಲ, ಅದು ಸೇಡು. ಸಿಎಂ ಮೇಲಿನ ಸೇಡಿಗಾಗಿ ಈ ಇಬ್ಬರು ಜೋಡೆತ್ತುಗಳು ಇವತ್ತು ಮಂಡ್ಯದಿಂದಲೇ ಜೆಡಿಎಸ್ ನಿರ್ನಾಮ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನದು ಸೇಡು, ಏನದು ದ್ವೇಷ? ಇಲ್ಲಿದೆ ನೋಡಿ. ಸಿಎಂ ಮೇಲೆ ಕೆಂಗಣ್ಣು ಬೀರೋಕೆ ಆ ಸೇಡೆ ಕಾರಣನಾ? ಮಂಡ್ಯದಲ್ಲಿ IT ಜಾಲ ಹೆಣಿಯೋಕೆ ಕಾರಣ ಆ ದ್ವೇಷನ? ಎಸ್, ಸದ್ಯ ಮಂಡ್ಯದಾದ್ಯಂತ IT ಜಾಲ ಹೆಣಿಯೋಕೆ ಆ ಸೇಡೆ ಕಾರಣ ಎನ್ನಲಾಗ್ತಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ IT ಇಲಾಖೆ ಎಲೆಕ್ಷನ್ ಘೋಷಣೆ ಆಗ್ತಾ ಇದ್ದ ಹಾಗೆ ಮೇಲಿಂದ ಮೇಲೆ ರೇಡು ನಡೆಸಿದೆ. ಅದರಲ್ಲೂ ಮಂಡ್ಯದಲ್ಲಂತೂ ಕೌಂಟರ್ ಓಪನ್ ಮಾಡಿ ಕೂತಿದೆ. ಇದೆಲ್ಲದರ ಸೂತ್ರಧಾರ ಅಮಿತ್ ಶಾ ಎನ್ನಲಾಗ್ತಿದೆ. ಈ ಬಾರಿಯಾಗಿ ಸಿಎಂನ ಕಾಡೋಕೆ ಕಾರಣ ಆ ಸೇಡೆ ಎನ್ನಲಾಗ್ತಿದೆ. ಯಾವುದು ಆ ಸೇಡು ಗೊತ್ತಾ? ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಮಾಡುತ್ತೆ ಅಂತಾನೆ ನಂಬಿಕೊಂಡಿದ್ರು. ಆದ್ರೆ ಕಡೆ ಗಳಿಗೆಯಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಜೊತೆ ಕೈ ಜೋಡಿಸಿ ಸಮ್ಮಿಶ್ರ ಸರ್ಕಾರ ರಚಿಸಿಬಿಟ್ರು. ಆ ನಂತರವೂ ಅಮಿತ್ ಶಾ ಕುಮಾರಸ್ವಾಮಿಯನ್ನ ನಮ್ಮೊಟ್ಟಿಗೆ ಬನ್ನಿ, ಅವರ ಸಂಘ ಬೇಡ ಅಂತ ಮೇಲಿಂದ ಮೇಲೆ ಒತ್ತಡ ಹಾಕ್ತಲೇ ಬಂದ್ರಂತೆ. ಕುಮಾರಸ್ವಾಮಿ ಅಪ್ಪನ ಮಾತಿಗೆ ಬದ್ಧರಾಗಿರೋದ್ರ ಪರಿಣಾಮ ನೋ ಅಂದ್ರಂತೆ. ಹಾಗಾಗಿ ಶಾ ಗೌಡ್ರ ಜೊತೆಗೆ ಮಾತುಕತೆ ಕುದುರಿಸೋಕೆ ಮುಂದಾಗಿದ್ರು. ಖುದ್ದು ಮೋದಿನೇ ಗೌಡ್ರ ಜೊತೆ ಒಪ್ಪಂದಕ್ಕೆ ಮುಂದಾಗಿದ್ರಂತೆ. ಆದ್ರೆ ಮೋದಿ ಫೋನಿಗೆ ಬೆಲೆ ಕೊಡದ ಗೌಡ್ರು ಅಮಿತ್ ಶಾ ಭೇಟಿಯನ್ನು ನಿರಾಕರಿಸಿದ್ರಂತೆ. ಇನ್ನು ಗೌಡ್ರು ಈ ವಿಷಯವನ್ನ ಓಪನ್ ಆಗಿ ನ್ಯಾಷನಲ್ ಮೀಡಿಯಾ ಮುಂದೇನು ಬಿಚ್ಚಿಟ್ಟಿದ್ರು. ಇದು ಶಾ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇನ್ನು ಜೆಡಿಎಸ್ನವರು ನಮ್ಮ ದಾಳಕ್ಕೆ ಬಗ್ಗೊಲ್ಲ ಅನ್ನೋದನ್ನ ಅರಿತ ಶಾ ಈಗ IT ಮೂಲಕ ಜೆಡಿಎಸ್ನೇ ನಿರ್ನಾಮ ಮಾಡುವ ಮೂಲಕ ದ್ವೇಷ ತೀರಿಸಿಕೊಳ್ಳಲು ಹೊರಟವರಂತೆ. IT ಮುಖ್ಯಸ್ಥ ಬಾಲಕೃಷ್ಣಗೂ ಸಿಎಂ ಮೇಲಿದೆಯಾ ಸೇಡು? ಇದೇ ಕಾರಣಕ್ಕೆ ಶಾ ತಾಳಕ್ಕೆ ತಕ್ಕಂತೆ ಕುಣಿತವ್ರೇನು? ಇತ್ತೀಚೆಗೆ ಮೊದಲ ಬಾರಿಗೆ ಪುಟ್ಟರಾಜು ಮನೆ ಸೇರಿದಂತೆ ಹಾಸನ, ಮೈಸೂರು ಮತ್ತು ಮಂಡ್ಯ ಸೇರಿದಂತೆ IT ದಾಳಿ ನಡೆಸಿದಾಗ ಸಿಎಂ ಆದಿಯಾಗಿ ಸಿದ್ದರಾಮಯ್ಯ, DKಶಿ ಸೇರಿದಂತೆ ಎಲ್ಲಾ ಮೈತ್ರಿ ಪಕ್ಷದ ಮುಖಂಡರು ಬೀದಿಗೆ ಇಳಿದು ಹೋರಾಟ ನಡೆಸಿದ್ರು. ಈ ವೇಳೆ IT ಇಲಾಖೆ ಮತ್ತು ಅದರ ಮುಖ್ಯಸ್ಥ ಬಾಲಕೃಷ್ಣನ್ ಅವರ ವಿರುದ್ಧ ಹರಿಹಾಯ್ದಿದ್ರು. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ದೀರಿ, ನೀವೇನು ಹರಿಶ್ಚಂದ್ರ ಮಕ್ಕಳ? ನೀವು ಯಾರ್ಯಾರ ಎಷ್ಟು ವಸೂಲಿ ಮಾಡ್ತೀರಿ ನಮಗೇನು ಗೊತ್ತಿಲ್ವಾ? ನೀವು ಸೆಟ್ಲ್ ಮಾಡ್ಲಿಕ್ಕೆ ರೈಡ್ ಮಾಡಿ ಸೆಟ್ಲ್ ಮಾಡ್ತಿರಲ್ಲ ಅವ್ರ ಅಸೆಟ್ ಅನ್ನ. ಏನ್ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ ನೀವಲ್ಲಿ ಕೂತ್ಕೊಂಡಲ್ಲಿ? ಏನೇನ್ ಸೆಟ್ಲ್ಮೆಂಟ್ ಮಾಡ್ತೀರಾ ಗೊತ್ತಿದೆ? ಯಾವ ರೀತಿ ಹಣ ಹೊಡೆದು ಅಕ್ರಮವಾಗಿ ನೀವು ಏನ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ದೇವಲೋಕದಿಂದ ಬಂದಿದ್ದೀರಾ ನೀವು? ಹೀಗೆ ಸಿಎಂ ಬಾಲಕೃಷ್ಣ ಬಗ್ಗೆ ಬಾಯಿಗೆ ಬಂದಂತೆ ಬೈದಾಗ್ಲೇ ತಮಗೆ ಜೀವ ಭಯ ಇದೆ ಅಂತ ಸಿಎಂ ಮೇಲೆ ಚುನಾವಣಾ ಆಯೋಗಕ್ಕೆ ಬಾಲಕೃಷ್ಣನ್ ಅವರು ದೂರು ದಾಖಲಿಸಿದ್ರು. ಆದ್ರೆ IT ವಿರುದ್ಧದ ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಅಂತ ಹೇಳಿಕೆ ಕೊಟ್ಟಿರೋದು ಸಾಬೀತಾಗದ ಕಾರಣ ಕೇಸು ಕೈಬಿಡಲಾಗಿತ್ತು. ಆದ್ರೆ ಇಷ್ಟಕ್ಕೆ ಸುಮ್ಮನಾಗದ ಬಾಲಕೃಷ್ಣನ್ ಅವರು ಈಗ ಶಾ ಜೊತೆಗೂಡಿ ದಳಪತಿಗಳ ಭದ್ರಕೋಟೆಯಲ್ಲೇ ಸಿಎಂ ವಿರುದ್ಧ ಮಸಲತ್ತು ನಡೆಸವ್ರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಮತ್ತು ಬಾಲಕೃಷ್ಣನ್ ಅವರ ಈ ಸೇಡೆ ಈಗ ಮಂಡ್ಯದಲ್ಲಿ ರಿಫ್ಲೆಕ್ಟ್ ಆಗ್ತಿದ್ಯಾ? ಇದೇ ಕಾರಣಕ್ಕೆ ಮಂಡ್ಯದಲ್ಲಿ ಸಿಎಂ ವಿರುದ್ಧ ಚಕ್ರವ್ಯೂಹ ರಚಿಸಿದ್ರಾ ಗೊತ್ತಿಲ್ಲ. ಆದ್ರೆ ಎಲ್ಲೂ ಇಲ್ಲದ IT ಕಂಟ್ರೋಲ್ ರೂಮ್ನ ಮಂಡ್ಯ ಕ್ಷೇತ್ರದಲ್ಲೇ ಹಾಕಿರೋದಕ್ಕೆ ಈ ಎಲ್ಲಾ ಅನುಮಾನಗಳು ಹುಟ್ಟು ಹಾಕಿದೆ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.